ಓಕೆ. ಇನ್ನು ಜಾಬ್ ರಿಲೇಟೆಡ್ ಅಂತ ಬಂದಾಗ ಇದು 6 ಆಫ್ ಪೆಂಟಕಲ್ಸ್ ಅಂತ ಬಂದಿದೆ. ಸೊ ಇದು ಮನಿ ಅಂಡ್ ಫೈನಾನ್ಸ್ ವಿಚಾರದಲ್ಲಿ ಪ್ರಾಫಿಟ್ ಮತ್ತೆ ಜಾಬ್ ವಿಚಾರದಲ್ಲಿ ಕೂಡ ಸರಿಯಾದ ಒಂದು ಸ್ಟೇಬಲ್ ಆದಂತಹ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ದಾನವನ್ನ ಮಾಡಿ, ಓಕೆ. ಪೂರ್ ಪೀಪಲ್ಗೆ ಎಷ್ಟು ಸಾಧ್ಯನೋ ಅಷ್ಟು ದಾನ ಮಾಡಿ. ನಿಮ್ ಕೈಲಾಗಿದ್ದ ಆಹಾರ ಇರ್ಬೋದು, ಹಣ ಇರಬಹುದು, ದಾನವನ್ನ ಮಾಡೋದ್ರಿಂದ ನಿಮ್ಗೆ ಇನ್ನೂ ಒಳ್ಳೆಯ ಗ್ರೋತ್ ಸಿಗೋದಕ್ಕೆ ಸಿಗುವಂತ. ಅವಕಾಶ ಇರುತ್ತೆ ಎಸ್ ಅಂತ. ಮ್ಯಾಮ್. ಇನ್ನು ಗೈಡೆನ್ಸ್ ಗೈಡೆನ್ಸ್ ಏನ್ ಸಿಗುತ್ತೆ ಬಂದಾಗ ಅಂತ. ಏಂಜಲ್ ಗೈಡೆನ್ಸ್ ಸಿಂಹ ರಾಶಿಯವರಿಗೆ ಏನ್ ಕೊಡತ್ತಪ್ಪ ಅಂತ ಹೇಳಿದ್ರೆ, ವೆಯ್ಟ್ ಅನ್ನುವಂತಹ ಒಂದು ಮೆಸೇಜ್ ನ ಕೊಡ್ತಾ ಇದೆ. Okay. ಸೊ ಇದು ಸ್ವಲ್ಪ ನೀವು ಕಾಯ್ಬೇಕು. ಈ ಸಮಯ ನಿಮ್ಮ ಕೆಲಸಕ್ಕೆ ಸರಿಯಾದ ಸಮಯ ಅಲ್ಲ. ನೀವು ಸ್ವಲ್ಪ ದಿನ ವೇಟ್ ವೇಟ್ ಮಾಡ್ಬೇಕು. ಮಾಡಬೇಕಾಗುತ್ತೆ. ಇನ್ನೊಂದ್ಸರಿ ನೆಕ್ಸ್ಟ್ ಯಾವಾಗಾದ್ರೂ ನೀವು ಈ ವಿಚಾರವಾಗಿ ನೀವು ಸಿಂಹರಾಶಿಯವ್ರಿಗೆ ಡೌಟ್ ಇದ್ರೆ ನನ್ಗೆ ಡೈರೆಕ್ಟ್ Personal ಆಗಿ ಆಗ್ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಮಾಡ್ಬೋದು. ಸೊ ವೇಟ್ ಅಂತ ಬಂದಿದೆ. ನೆಕ್ಸ್ಟ್ ಕಾರ್ಡ್ ರೀಡಿಂಗ್ ಅಲ್ಲಿ ನಿಮ್ಮ ಎನರ್ಜಿ ಚೆನ್ನಾಗಿದ್ರೆ ಇದು ಪಾಸಿಟಿವ್ ಆದಂತಹ ಗೈಡೆನ್ಸ್ ಬರಬಹುದು ಅಥವಾ ಪಾಸಿಟಿವ್ ಆದಂತಹ ಒಂದು ರಿಸಲ್ಟ್ಸ್ ನ ಕೊಡೋದಕ್ಕೆ ಅವಕಾಶ ಇರುತ್ತೆ.